ಥೋ, ಈ ಅಮ್ಮ ಎಷ್ಟು ಸತಿ ಹೇಳಿದ್ರು ಅಷ್ಟೇ ಮಾರತೆ. ಹೇಳ್ತೀನಿ ಬಟ್ಟೆ ಪೂರ್ತಿ ಒಣಗಿದ ಮೇಲೆ ತಂದು ಒಳಗೆ ಮಡ್ಚಿಡು, ಹಾಗೆ ಮಡ್ಚಿಡ್ಬೇಡ ಅಂತ. ನೋಡಿಲಿ, ಅರ್ಧಂಬರ್ಧ ಒಣಗ್ದವನು ತಂದಿಟ್ಟದು ಯಾವುದಂತನೂ ಗೊತ್ತಾಗಲ್ಲ. ಒಂದು ಬಟ್ಟೆ ಇದ್ದರೆ ಸಾಕು, ಎಲ್ಲವೂ ಒಂಥರ ಸ್ಮೆಲ್ ಬರೋಕ್ಕೆ ಶುರು ಆಗ್ತಾವೆ ಗೊತ್ತಾ. ಅದು ಆ ಡೆಟಾಲ್ ಹಾಕು ಅಂತ ಅಷ್ಟು ತಂದಿಟ್ಟಿನಿ. ಶಾಸ್ತ್ರಕ್ಕೆಲ್ಲ ಒಂದೊಂದು ಹನಿ ಹಾಕ್ತದೆ, ಅಷ್ಟೆಲ್ಲ ಹಾಕಿದ್ರೆ ಎಲ್ಲಿ ಸಾಕು. ಅದು ಹಾಕೋದು ಇಲ್ಲ, ಅತ್ತೆ ಹಾಕೋಕ್ಕೋದ್ರೆ ಹಾಕೋಕ್ಕೂ ಬಿಡಲ್ಲ. ಎಂತ ಮಾಡೋದೇನೋ ಮಾರತಿ. ಹೇಳ್ತೀನಿ, ಅವೆಲ್ಲ ಏನು ಭಾಳ ರೇಟ್ ಇಲ್ಲ, ಕ್ಲೀನ್ ಆಗ್ಬೇಕಂತ ಮಾರತಿ. ಯಾವ ಬಟ್ಟೆ ಹಸಿ ಅದೇ ಅಂತಲೇ ಗೊತ್ತಾಗಲ್ಲ. ಎಲ್ಲವನ್ನೂ ತೊಗೊಂಡೋಗಿ ಹೊರಗೆ ಹಾಕೋದು ಒಳ್ಳೆಯದೇನು. ಬಿಸಿಲಿಗೆ ಹಾಕೋಣ ಅಂದರೆ ಎಷ್ಟೊತ್ತಿಗೆ ಬಿಸಿಲು ಬರ್ತದೆ, ಎಷ್ಟೊತ್ತಿಗೆ ಮಳೆ ಬರ್ತದೆ ಅಂತಲೇ ಗೊತ್ತಾಗಲ್ಲ. ಒಂದು ರೂಮ್ ಹೀಟ್ರ್ ಹಾಕ್ಬೇಕು ಯಾಕ ಇಲ್ಲಿಗೆ, ಮತ್ತಿನ್ನೇನಲ್ಲ. ಅಷ್ಟೇ ವ್ಯವಸ್ಥೆ ಮಾಡ್ತೀನಿ ತಡಿ. ಅಯ್ಯೋ ಬೇಡ ಕಣೆ ಪೂರ್ವಿತ, ಸುಮ್ಮನೆ ಅಪ್ಪಾಜಿ ಖರ್ಚು ಪಾಪ. ಕರೆಂಟ್ ಬಿಲ್ ಜಾಸ್ತಿ ಬರೋಕ್ಕೆ ಶುರು ಆದರೆ ಕಡಿಕೆ. ಈಗ ಸದ್ಯಕ್ಕೆ ಬಿಲ್ ಕಟ್ಟೋದಿಲ್ಲ ಅಂತ ಅದಾರೆ. ಬೇಡ ಬೇಡ, ಅವೆಲ್ಲ ಏನು ಬೇಡ. ಬಿಸಿಲಿಗೆ ಹಾಕೋಕ್ಕೂ ನೀ ಹೇಳ್ದಂಗೆ ಮಳೆ ಬರ್ತದೇನಾ. ಒಂದು ಕೆಲಸ ಮಾಡ್ಬೋದು ಪೂರ್ವಿತ, ತೀರ ಸ್ವಲ್ಪ ಹಸಿ ಇದ್ದವನ್ನ ಐರನ್ ಮಾಡಿ ತೆಗೆದಿಟ್ರೆ ಸರಿ ಆಗಲ್ಲ. ಬೆಚ್ಚಗೆ ಆತವಾಗ ನೀರಿದ್ರೂ ಗಾರ ಹೋಗ್ತದೆ. ಅದು ಇನ್ನೇನು ಜಾಸ್ತಿ ಏನು ಬಟ್ಟೆ ಬೇಡ ಅಂತ ಕಾಣ್ತದೆ. ನೋಡೋಣ. ಅದು ನಿನ್ನಷ್ಟು ನೀಟಾಗಿರೋಕ್ಕೆಲ್ಲ ಆಗಲ್ಲ ಮಾರತಿ, ನನಗೂ ಆಗಲ್ಲ. ಹಂಗೆ ಒಂದು ಚೂಚೂರು ಹಸಿ ಇದ್ರಿ ಅಂತ ಆಗಲೇ ಇಲ್ಲೇ ತಂದು ಹಾಕೋಬೋದು. ಇಲ್ಲಿದ್ರೆ ಅಲ್ಲಿ ಒಲೆ ಸರ ತೊಗೊಂಡೋಗಿಟ್ರು ಹಾಕೋಬೋದಪ್ಪ, ಒಣಗಿಸ್ಕಿಬೋದು. ಸರ್ಗೋಲ್ ಮೇಲೆ ಇಟ್ಟರು, ಸರ್ಗೋಲ್ ಮುಚ್ಚಳದ ಮೇಲೆ ಇಟ್ಟರು ಒಣಗ್ತದೆ. ಅಷ್ಟೆಲ್ಲ ಇರ್ಬೇಕಾರೆ ರೂಮ್ ಹೀಟ್ರು ಪಾಮ್ ಹೀಟ್ರು ಬೇಡ ಮಾರತಿ. ನಾ ಈಗ ಹೋದ್ಮೇಲೆ ನೋಡು, ಇಲ್ಲದು ಯೂಸ್ ಆಗೋದೇ ಇಲ್ಲ. ಸುಮ್ಮನೆ ಯಾಕೆ ದಂಡಕ್ಕೆ. ನೀವು ಹೋದ್ಮೇಲೆ ದಂಡ ಯಾಕೆ ಆತದಕ್ಕ? ನಾನು ಬರ್ತೀನಿ, ನನ್ನ ಪಾಲೆ ಬಟ್ಟೆ ಒಣಸಕ್ಕೆ ಬೇಕಲ್ಲ. ಓ ದೇವ್ರೆ, ನಿಂಗೊಂಚೂರು ನಾಚಿಕೆನೇ ಇಲ್ಲನೇ ಪೂರ್ವಿತ. ನಾಚಿಕೆ ಅಂತೆ. ನಿನ್ನ ಮಗುನೇ ಎದುರುಗಡೆ ಅದೆ, ಅದಕ್ಕೆ ನಾಚಿಕೆ ಇಲ್ಲ ಅಂತೆ. ನನ್ನ ಮಗು ಬರ್ತದೆ ಅಂತ ಹೇಳಕ್ಕೆ ಯಾಕೆ ನಾಚಿಕೆ ಆಗ್ಬೇಕೆ? ಆತು ಮಾರತಿ, ನಾಚಿಕೆ ಏನು ಬೇಡ. ಅಲ್ಲ ಹೌದು ಬಿಡು, ನನಗೆ ಆದಮೇಲೆ ನಿಂದು ಒಂದು ಮಗು ಬೇಗ ಆಗ್ಬೇಕು ಮಾರತಿ. ಅಪ್ಪ ಅಮ್ಮ ಗಟ್ಟಿ ಇರಾಗಲಿ, ಒಂದು ಬಾಣಂತನ ಒಂದು ಮುಗಿಸ್ಕೊಂಡ್ರು ನಾವು, ಅವರಿಗೂ ಒಳ್ಳೆಯದು ನಮಗೂ ಒಳ್ಳೆಯದು. ಅದು ಒಳ್ಳೆಯದ್ರ ಕತೆ ಹಂಗಿರಲಿ. ನೀ ರೂಮ್ ಹೀಟ್ರ್ ಹಾಕಕ್ಕೆ ಹೋದ್ರೆ ಬೇಡ, ದುಡ್ಡು ಖರ್ಚು ಅಂತ ಹೇಳ್ದಲ್ಲ, ಅದೇ ಥರ ನಿನ್ನ ಗಂಡನ ಮನೆಯಲ್ಲೂ ಹೇಳ್ಬೇಡ ಮಾರತಿ. ಅವರಂತೂ ದುಡ್ಡು ಬಿಚ್ಚಕ್ಕೆ ಮೊದಲೇ ಲೆಕ್ಕ ಹಾಕ್ತಿರ್ತಾರೆ. ನೀನು ಹಿಂಗೆ ಅಯ್ಯೋ ಅದಕ್ಕೆ ಖರ್ಚಾಗ್ತದೆ ಇದು ಖರ್ಚಾಗ್ತದೆ ಅನ್ನೋ ಎಂಥದನ್ನೂ ಮಾಡಲ್ಲ. ನಿಂಗಂತೂ ನಂಗೆ ಹೇಳ್ಕೊಟ್ಟು ಸಾಕಾಯ್ತು ಬಿಡು. ಆ ಅತ್ತೆ ಎಷ್ಟು ಹೇಳ್ತಾರೆ ಅದು ಅರ್ಥ ಆಗಲ್ಲ ನಿನಗೆ. ಅವರಿಗಿದ್ದಷ್ಟು ಬುದ್ಧಿನೂ ಇಲ್ಲ. ಯಾರದ ನಗಾಡೋಣ ಅನ್ನಂಗೆ ಆತದ. ಏನು ಶಿವ ನಗಾಡಿಸ್ತಾನೇನು. ಏನೋ ಕೈ ನೋವ್ರದ್ದು ಯಾರಿಗೆ? ತಡಿ, ಈಗ ಬಟ್ಟೆ ಸುತ್ತ ಬಿಡ್ತೀನಿ. ಯಾರಿಗೆ ಕೈ ನೋವ್ರದ್ದು ನೋಡ್ತೀನಿ. ಓ ಹೊಸವಾತನ ಹೇಳ್ತೀನಿ, ನಮ್ಮನೆ ಎದ್ದು ಕೊಡೋಕ್ಕೆ ಹೇಳ್ತೀನಿ ತಡಿ ಆತ, ಹೇಳ್ತೀನಿ. ಎಂತಕ್ಕೆ ಹಂಗೆ ನೋಡ್ತೀಯ? ಅಜ್ಜಿ ಇವತ್ತು ಬರ್ತೀನಿ ಆತ. ಏನು ಅತ್ತೆ ಬಾಲೆ ಬಂದ ಮೇಲೆ ಅದನ್ನು ಕರ್ಕೊಂಡು ಬರ್ತೀನಿ. ಇಬ್ಬರು ಆಟ ಆಡ್ಬೋದು ಆತ. ಏನೋ ಅದಕ್ಕೆ ಗಂಡು ಹೆಣ್ಣು ಎಂಥದೇ ನೋಡೋಣ, ಎಂಥದಾರ ಆಗಲಿ. ಹಾಂ ಬರ್ತಾನೆ ಕೈಯಲ್ಲಿ ಮಾಡೋದು ನೋಡು. ಕರ್ಕೊಬರ್ತೀನಿ, ಇಬ್ಬರು ಆಟ ಆಡ್ಬೋದು ಆತ. ಇವತ್ತು ಹೋಗ್ತೀನಿ. ಎಂತ ಹೋಗ್ಬಾರ್ದ? ಎಂತಕ್ಕೆ ಹಂಗೆ ನೋಡಿ? ಓ ಹಸುವಾಗ್ಯದೆ. ಅಲ್ಲ ಅಕ್ಕ, ಅತ್ತೆ ಆ ಥರ ಅವನ ಹತ್ರ ಮಾತಾಡ್ತಾರಲ್ಲ, ಅವನಿಗೆ ಗೊತ್ತಾಗ್ತಿದ್ದಾರೆ. ಇವರು ಹೇಳೋದು ನೋಡ್ರಿ, ಇಬ್ಬರು ಮಾತಾಡ್ತಿದ್ದಾರೆ ಅನ್ಬೇಕು, ಹಂಗೆ ಮಾತಾಡ್ತಾರೆ. ಈಗಂತ ನೀ ರಾತ್ರಿ ಕರ್ಕೊಂಡು ಕೂತಿರ್ತಾರಲ್ಲ ಅವಾಗ ನೋಡ್ಬೇಕು, ನಿಜವಾಗ್ಲೂ ಯಾರೋ ಇಬ್ಬರು ಮಾತಾಡ್ತಿದ್ದಾರೆ ಅನ್ಬೇಕು. ಅವನು ಹಂಗೆ ಹೆಂಗೆ ಪಿಳಿ ಅವ್ರ ಕಡೆನೇ ನೋಡ್ತಿರ್ತಾನೆ ಗೊತ್ತಾ. ಮಾತ್ರ ಒಳ್ಳೆ ಹೆಲ್ಪ್ ಆತಲ್ಲನೆ ಅತ್ತೆ. ಎಂಥ ಟೈಮಿಗೆ ಬಂದರು ನೋಡು, ಇನ್ನೊಂದು 4 ದಿನ ಇದ್ದೋಗಕ್ಕೆ ಹೇಳ್ಬೋದಿತ್ತೇನು. ಪಲ್ಲವಿಗೆ ಹೆಂಗೂ ಲೇಟ್ ಉಂಟಂತೀನಿ ಡೆಲಿವರಿ. ಅಕ್ಕ
ಅಕ್ಕ ತಡಿ, ಬಂದೆ ತಡಿ, ಅಲ್ಲಿಗೆ ಬರ್ತೀನಿ, ಮಾತಾಡೋಣ. ನನ್ನ ಹತ್ರ ಹೇಳಿದ್ಕಾತು, ಅಮ್ಮನಿದ್ರೆ ಎಲ್ಲರೂ ಈ ಥರ ಹೇಳಬೇಡ. ಎಷ್ಟು ಹೊತ್ತಿಗೆ ಹೋಗ್ತಾರೆ ಅಂತ ಕಾಯ್ತಾ ಇದೆ ಅಮ್ಮ. ಓ ದೇವ್ರೆ, ಅದೊಂದೊಂದು ಸರಿ ಕಿಸಿ ಕಿಸಿ ಅನ್ನೋದು ನೋಡಿದ್ರೆ ಅತ್ತೆ ಆಗಿದ್ದು ಕದರೆ ಇಲ್ಲಿ ಅಂತ ಕಾಣ್ತದೆ. ನನ್ನಂಥ ಮಗಳಾಗಿದ್ರೆ ಯಾವತ್ತೂ ಹೊರಟು ಹೋಗಿರ್ತಿದ್ದೆ. ಪಾಪ, ನನಗೂ ಮೊದಲು ಒಂದು ಸ್ವಲ್ಪ ಸಿಟ್ಟು ಬರ್ತಿತ್ತು ಅವ್ರ ಮೇಲೆ. ಈ ಸತಿ ನೋಡಿದಾಗ ಮಾತ್ರ ಎಷ್ಟು ಆಸೆ ಮಾಡ್ತಾರೆ ನಮ್ಮನ್ನು. ನಮ್ಮ ಅಮ್ಮಗೊಂದು ಎಂತ ಆತದೆ ನಮ್ಮ ಮಾರತೆ, ಹೇಳೋಕ್ಕೋದು ಸಿಟ್ಟೇ ಮಾಡ್ತದೆ. ಗೊತ್ತಾತಾ? ಈಗ ಗೊತ್ತಾತಾ ನಿನಗೆ? ಅವಾಗೆಲ್ಲ ನಾನು ಹೇಳಿದ್ರೆ ನನಗೆ ಬೈಯಕ್ಕೆ ಬರ್ತಿದ್ದೆ. ಅರ್ಧ ನೀನು ಸಪೋರ್ಟ್ ಮಾಡಿದ್ದಕ್ಕೆ ಅಮ್ಮ ಇಷ್ಟಿದಾಗಿದ್ದು ಗೊತ್ತಾನ. ಅವಾಗಿಂದ ನೀನು ನನ್ನಂಗೆ ಹೇಳ್ತಾ ಬಂದಿದ್ರೆ ಇಷ್ಟೊತ್ತಿಗೆ ಸರಿಯಾಗಿರ್ತಿತ್ತು. ಅದು ಏನು ದ್ವೇಷನೋ ಏನು. ಈಗ ನಾವು ಹೆಂಗೆ ಮನೆ ಮಕ್ಕಳು, ಅವರು ಮನೆ ಮಗಳೇ ಅಲ್ಲ. ನಮಗೆ ಹೆಂಗೋ ಅವರಿಗೂ ಅದೇ ಥರ ಆಗ್ಬೇಕು ಗೊತ್ತಾ ಲೆಕ್ಕ. ಅಂದರೆ ನಮ್ಮಮ್ಮಗೆ ಹೇಳಿದ ಅರ್ಥ ಆಗಲ್ಲ. ಈಗಿನ ಕಾನೂನು ಪ್ರಕಾರ ಎಲ್ಲ ಹೋಗಕ್ಕೆ ಹೋದ್ರೆ ಮತ್ತೇನಿಲ್ಲ, ನಮಗಿಂತ ಜಾಸ್ತಿ ಅವರಿಗೆ ಹಕ್ಕಿರೋದಿಲ್ಲಿ. ಅವರು ಒಟ್ಟು ಏನು ಈ ಸತಿ ಮಾತ್ರ ಸುಮ್ಮನೆ ಹೇಳಬಾರ್ದು. ಇಷ್ಟು ರಾತ್ರಿ ಎಲ್ಲ ಅವರೇ ಕರ್ಕೊಳೋದು. ನಮ್ಮ ಅಮ್ಮೆಯಲ್ಲಿ ನಾನೇ ಮತ್ತೆ ನೀನು ಆ ಕಡೆ ಮೂಲಕ ಹೋಗು, ಬೆಳಿಗ್ಗೆ ಸುಸ್ತಾದದಲ್ಲ, ಅತ್ತೆನೇ ಇಲ್ಲೇ ಇರಲಿ ಅನ್ನ. ಏನು ಅದಕ್ಕೂ ಸಿಟ್ಟು ಬಂದದ ಎಂತದ? ಅತ್ತೆನೇ ಮೊನ್ನೆಯಿಂದನೂ ಅತ್ತೆನೇ ರಾತ್ರಿ ಎದ್ದು ಕರ್ಕೊಳೋದು. ಓಹೋ, ರಾಯರಿಗೆ ಏನು ಹಸು ಆಗಿ ಹೋತಪ್ಪ, ಹಸು ಆಗಿ ಹೋತು. ಏನು ಗತಿ ಸಾಯ್ದು ನಾಲ್ಗೆ ಚುಟ್ಕೊಡಿಯಾರೆ. ಹೇಳ್ದೆ ನೀನು ಅಮ್ಮಗೆ, ಹೇಳ್ದೆ ಮಗನೇ, ಹೇಳ್ದೆ ಬೇಗ ಸ್ನಾನ ಮಾಡ್ಕೊ ಬಂದು ಮುಲ್ಕೆ ಅಂದೆ. ಈಗ ಹೋಗಿ ಮುಲ್ಕೊಂಡದೆ, ಒಂಚೂರು ಬೇಗಿರಲಿ. ಚೂರು ಬೇಗದ ಮೇಲೆ ಕರ್ಕೊಂಡು ಹೋಗ್ತೀನಿ ಆತ. ಈಗ ಹೋಗಿಬಿಟ್ರೆ ಅದಕ್ಕೆ ಅದೇ ಹೇಳಿ ಆಗ್ತದೆ. ಮುಸ್ಕ ತೆಗೆದು ಹಾರು ಹಡ್ಕೊಂಡು ಕೂತ್ಕೋತದೆ. ಓ ಅಮ್ಮಗ ಆಯ್ತದ ಮಗನೇ. ಕೇಳಿಸ್ಕೊಂಡ? ನೀನು ಮುಸ್ಕ ತೆಗಿತೀಯ ಅಂತ ಹೇಳಿ ಬಾಲೆನ ಅಲ್ಲಿ ಬಿಟ್ಕೊಂಡಾರೆ, ನೀನು ಹಾರು ಹೊಡ್ಕೊಂಡು ಮಲಗಿಯ ಇಲ್ಲಿ. ಹೇಳ ಈಗ ಅತ್ತೆ ಹತ್ರ. ಬೇಡ ಬೇಡ ಬೇಡ, ಹೇಳ್ಬೇಡ ಮಾರತಿ. ಅವ್ರು ಬರೋಷ್ಟೊತ್ತಿಗೆ ಮುಸ್ಕ ಹಾಕ್ಕೊತೀನಿ. ಬೆವ್ರು ಬಂದ ಮೇಲೆ ಮುಸ್ಕ ತೆಗಿ ಅಂತ ಹೇಳಿದರು. ಬೆವ್ರು ಬಂತು ಆವಾಗಲೇ ಅಂತೀನಿ. ಏನು ಗಟ್ಟಿ ಹಿಡ್ಕೊಳದ, ಹೆದರಿಕೆನ? ನಾ ಬಿಡಲ್ಲಪ್ಪ, ನಾ ಬಿಡಲ್ಲ. ಅಜ್ಜಿ ಹೋಗ್ತದಲ್ಲ ಇವತ್ತು. ಅಜ್ಜಿ ಹೋದ್ಮೇಲೆ ಏನು ಮಾಡ್ತೀರಿ? ಅಜ್ಜಿ ಅದಾರೆ, ನಿನ್ನ ಅಜ್ಜಿ ಅದಾರೆ. ಅಜ್ಜಿ ಅದಾರೆ, ಚಿಗವ್ವದೆ, ಕರ್ಕೋತಾರೆ, ಎಲ್ಲ ಕರ್ಕೋತಾರೆ. ಅವಳ್ಬಾರ್ದು ರಾತ್ರಿಗ ನಂಗೆ ಜೋಜಿ ಮಾಡ್ಬೇಕು ಮಗನೆ ಆತ. ಹೇಳ್ಬೇಡ ಮಗನೆ, ಅಮ್ಮಗೋಳಾಗ್ತದೆ. ಅಲ್ಲ ಕಣೆ ಪೂರ್ವಿತಾ, ಅತ್ತೆ ಹೋಗೋಷ್ಟೊತ್ತಿಗೆ ಅಂತಾರು ಕೊಟ್ಟು ಕಳಿಸೆ, ಬರೀ ಕೈಯಲ್ಲಿ ಮಾತ್ರ ಕಳಿಸ್ಬೇಡ. ತಿಂಡಿ ಅಂತ ಅಮ್ಮೇನೀಗ ಮಾಡಲ್ಲ ಬಿಡು. ಹೆಂಗಿದ್ರ ನೀನು ಕೆಲಸ ಮಾಡು. ಅಲ್ಲ ಗಿಣಿಮೂತಿ ಮಾವಿನ ಮರ ಅದೆಯಲ್ಲ, ಆ ಹಣ್ಣು ಭಾಳ ಇಷ್ಟ. ನಮ್ಮ ಅಮ್ಮ ಹೊಸಫಲ ಅದು ಈ ಸತಿ ಅಂತ ಹೇಳಿ ಸತಿನೇ ಬಂದಿತ್ತು, ತಿಂದಿದ್ದು. ಈ ಸತಿ ನೋಡಿದ್ರೆ ಹೊಸಫಲ ಅಂತದದು. ಅದರಲ್ಲಿ ಒಂದು ಸ್ವಲ್ಪ ಕೊಟ್ಟು ಕಳಿಸು. ಚಂದ ಅವು ಸಿಹಿ ಆದವು. ಅಪ್ಪಾಜಿ ಹತ್ರ ಹೇಳಿದ್ರೆ ಸಾಕು. ತಂಗಿ ಅಂದ್ರೆ ಅವ್ರು ಫಸ್ಟೋ ಕುಯ್ಕಿ ಬಂದು ಕೊಡ್ತಾರೆ. ಅಮ್ಮಗೆ ಹೇಳಲೇಬೇಡ, ಅಪ್ಪಾಜಿ ಹತ್ರ ಹೇಳ್ತೀನಿ. ನಾ ಹೇಳ್ಬೇಕಾರೆ ಮುಂಚೆ ಅಲ್ಲ ಅಪ್ಪಾಜಿ ಕುಯ್ದು ತಂದು ಇಟ್ಟು ಆಗ್ಯದೆ ಅಲ್ಲಿ ಸೊನೆ ಇಳೀಲಿ ಅಂತ. ಅಮ್ಮ ನೋಡಲೇ ಗೊತ್ತಿಲ್ಲ. ನೋಡಿದ್ರೆ ಮಾತ್ರ ಅಷ್ಟು ಹಾಕಕ್ಕೆ ಬಿಡಲ್ಲ. ನೀನೇ ಒಂದು ಪ್ಯಾಕ್ ಮಾಡಿ ಹಾಕು. ತಿಂಡಿನೂ ಲೆಕ್ಕ ಅಂದರೆ ಅಂತಾರೆ ಕೊಟ್ಟು ಕಳಿಸ್ಬೇಕಿತ್ತು. ಆ ಮಾವ ಹಾಗೆ ಹೇಳ್ತಾರೆ ಗೊತ್ತಾ, ಅವ್ರೇನು ಕಮ್ಮಿ ಇಲ್ಲ. ರಾಕೇಶ್ ಹತ್ರ ಒಂಚೂರು ಮನೆ ಹತ್ರನೇ ಬಿಟ್ಟು ಬರೋಕ್ಕೆ ಹೇಳೇ ಪೂರ್ವಿತಾ. ಬಿಟ್ಟು ಬರ್ತಾರೆ ಮಾರತಿ, ಮನೆ ಹತ್ರನೇ ಬಿಟ್ಟು ಬರ್ತಾರೆ. ಅದಕ್ಕೇನು ಹೇಳ್ಬೇಕಾ? ಬಿಡ್ತಾರೆ ಬಿಡು. ಹ್ಞೂನೇ ಪಾಪ, ಅಷ್ಟು ಆಸೆ ಮಾಡಲಿಂದ ಬಂದರೆ 4-5 ದಿನ ಅದಾರೆ ಇಲ್ಲಿ. ಮಗಳು ಬುಸ್ರೆ ಆಗಿದ್ರು ಇಲ್ಲದಾರೆ ಪಾಪ. ನಮ್ಮ ಅಮ್ಮಗೆ ಗೊತ್ತಾಗಲ್ಲ. ನನಗೆ ಒಂದು ಅನುಮಾನ ಕಣೆ, ಅವ್ರು ಈ ಟೈಮಲ್ಲಿ ಬಂದು ಇಷ್ಟು ದಿವಸ ಇರ್ತಿರಲ್ಲ. ಮಗ ಸೊಸೆ ಏನಾರು ಹೇಳಿದ್ರನೇ ಕಡೆಗೆ ಆ ಬೇಜಾರಿಗೆ ಬಂದಿಲ್ಲದಾರೋ ಒಂಥರ. ಈಗ ಹೆಣ್ಮಕ್ಳಿಗೆ ನೋಡು, ಅಲ್ಲೇನಾರು ನೋವಾದರೂ ತವ್ರ ಮನೆಗೆ ಬರ್ಬೇಕಲ್ಲೇ. ಮತ್ತು ನಾವಾರು ಇಬ್ಬರಿದ್ದೀವಿ, ಅವರು ಒಬ್ಬರೇ ಮಗಳು ಪಾಪ. ಹಾಗೇನಾರು ಆಗ್ಯದನೋ ಅಂತ ನಾನು ಮೊನ್ನೆಯಿಂದ ಯೋಚನೆ ಮಾಡ್ತಿದ್ದೀನಿ. 2 ಸತಿ ಕೇಳಬೇಕು ಅಂದ್ಕೊಂಡೆ, ಮತ್ತು ಬೇಡ ಮನ್ಸಿಗೆ ಬೇಜಾರು ಮಾಡ್ಕೊತಾರೆ ಅಂತ ಸುಮ್ಮನಾದೆ. ಅವು ದೊಡ್ಡವ್ರ ಮನೆಯಿಂದ ಅಂತ ತರೋದು ಅವಿನ ಹೆಂಗಿರ್ತವೇನೋ.
ಮತ್ತಿಲ್ಲಿ ಅತ್ತೆ ಯಾವಾಗಲೂ ಇವತ್ತು ಬರೋದು ನಾಳೆ ಹೋಗೋದು, ಇಲ್ಲ ಬೆಳಗ್ಗೆ ಬಂದು ಸಾಯಂಕಾಲ ಹೋಗಿದ್ದೆ ಸುಮಾರು ಸತಿ. 4-5 ದಿನ ಆದರೆ ಅದು ಮಗಳು ಬಸ್ರಿ ಅಂತ ಗೊತ್ತಿದ್ದು. ಏನಪ್ಪ ಆ ಪಲ್ಲವಿನೂ ಒಂದು ಸತಿ ಕಿಸಿ ಕಿಸಿ ಅನ್ನೋದು ಜಾಸ್ತಿ, ಒಂದೊಂದು ಸತಿ ಅದು ಏನಾರು ಹೇಳೋದು ಏನೋ. ಅಂತೂ ಬೇಜಾರಂತೂ ಆಗಿದೆ ಅವ್ರಿಗೆ ಈ ಸತಿ. ಅವೆಲ್ಲ ಏನೋ ಮಾರತಿ, ನಿಂಗೆ ಗೊತ್ತಾಗಬೇಕು, ನಂಗಂತೂ ಗೊತ್ತಾಗಲ್ಲ. ಅನ್ನಿದ್ರೆ ಅವ್ರು ಚೆನ್ನಾಗಿ ನಗಾಡ್ಕೊಂಡು ಮಾತಾಡ್ಕೊಂಡು ಇದ್ರಪ್ಪ. ಏನು ಸುಮ್ಮನೆ ಇದ್ದಿದ್ದ 4-5 ದಿನ, ನಿಂಗೆ ಡೆಲಿವರಿ ಆತಲ್ಲ ಅಂತ ಅದಾರೆ ಅಷ್ಟೇ. ಸುಮ್ಮನೆ ಇಲ್ಲದೆ ಇದ್ದಿದ್ದನ್ನೆಲ್ಲ ಕಲ್ಪನೆ ಮಾಡ್ಕೊಳಕ್ಕೆ ಹೋಗಬೇಡ. ಪವನ್ ಹಂಗಿದ್ದವನು ಅಲ್ಲೇ ಅಲ್ಲ. ಅದು ಒಳ್ಳೆ ಹುಡುಗಿ ಅಂತೆ ಕಣೆ, ಎಲ್ಲರೂ ಹೇಳ್ತಾರೆ. ಅತ್ತೆ ಆ ಥರ ಹೊಗಳ್ತಿರ್ತಾರೆ ಮಾರತಿ ಸೊಸೆನ. ಮಗಳಿಗಿಂತ ಜಾಸ್ತಿ ಸೊಸೆನೇ ಹೊಗಳ್ತಿರ್ತಾರೆ. ನೀನು ನೋಡಿದ್ರೆ ಹಿಂಗೆ ಹೇಳ್ತೀಯ. ಬೇರೆಯವ್ರಿಗೆ ತೋರಿಸ್ಕೋಬಾರ್ದು ಅಂತಲೂ ಒಂದೊಂದು ಸತಿ ಹಂಗೆ ಮಾತಾಡ್ತಾರೆ ಕಣೆ. ಈಗ ನಾವೇನು ಅಂದ್ಕೋತೀವೋ ಏನೋ ಅಂತ. ಹೋಗಲಿ ಬಿಡು, ಎಂಥದಾರಾಗಲಿ. ಇನ್ನೊಂದು ಸತಿ ಬಂದಾಗ ಕೇಳ್ತೀನಿ ನಾನು. ಮಾತ್ರ ಪೂರ್ವಿತಾ, ನಿನ್ನ ಗಂಡನ ನೆನಪು ಮಾಡಿ ಹೇಳತ್ತ ಮನೆ ಹತ್ರನೇ ಬಿಡಿ ಅಂತ. ಮೊದಲಾರೆ ಏನಾರು ಆತಿತ್ತು, ಈಗ ಸೊಸೆ ಅದೆಯಲ್ಲ ಸಸಾರಾತದೆ ಕಣೆ. ಹೋಗ್ಬಿಟ್ಟು ಬರೋಕ್ಕೆ ಹೇಳು, ಮನೆ ಹತ್ರನೇ ಬಿಟ್ಟು ಬರೋಕ್ಕೆ ಹೇಳು. ಮೂನೇ ಮಾರತಿ ಹೇಳ್ತೀನಿ, ಸೊಸೆ ಅದೇ ಅಂತ ಅಲ್ಲ, ಸೊಸೆಯಲ್ಲಿ ಇಲ್ಲದೆ ಬೆಂಗಳೂರಿಗೆ ಹೋಗಿರ್ತದೆ ಅದು. ಅಯ್ಯೋ ಇಲ್ಲ ಮಾರತಿ, ಸೊಸೆ ಇಲ್ಲೇ ಅದೆಯಂತೆ. ಪವನ್ ಒಬ್ಬನೇ ಅದೆಲ್ಲ ಬೇರೆ ಎಲ್ಲ ಟ್ರೈನಿಂಗು ಅಂತ ಹೋಗ್ಯಾನಂತೆ ಅವನು. ಹೌದಾನೆ? ಹಂಗಾರೆ ನಮ್ಮಮ್ಮ ಹೇಳೋ ಸುಳ್ಳೇನಲ್ಲ. ಸೊಸೆ ಒಬ್ಬಳನ್ನ ಹೊಸಬಿನ ಬಿಟ್ಟು ಅವ್ರು ಇಲ್ಲಿ ಇಷ್ಟು ದಿವಸ ಎಂತಕ್ಕಿರ್ಬೇಕಿತ್ತ? ಮಾರನೇ ದಿನವೇ ಹೋಗ್ಬೋದಿತ್ತು ಮಾತ್ರ. ಥೋ ಅಕ್ಕ, ಇನ್ನು ಮಾತ್ರ ನೀ ಇರುವಂತೆಗೆ ಏನು ಹೇಳಬೇಡ. ಹೋಗಲಿ ಅವರು, ಹೋಗಲಿ ಮಾರತಿ, ಬೇಗ ಕಳಿಸ್ಬರಕ್ಕೆ ಹೇಳ್ತೀನಿ ಇವ್ರ ಹತ್ರ.